ಹಾಯ್ ಮಕ್ಳೇ. ಸೊ ಎಕ್ಸಾಮ್ 2 ಅಲ್ಲಾದ್ರೂ ನೀವು ಸ್ಕೋರ್ ಇಂಪ್ರೂವ್ ಮಾಡ್ಕೊಳ್ಳೇಬೇಕು ಅಂತಾನೆ ಬರಿತಿದ್ದೀರಿ, ಕರೆಕ್ಟಾ? ಸೊ ಎಷ್ಟು ಜನ ಬರಿತಿದ್ದೀರಿ ಅಂತ ಹೇಳ್ತೀರಾ? ಕೆಲವೊಬ್ರು ಎಕ್ಸಾಮ್ ಮಿಸ್ ಆಗಿದೆ ಅಂತಾನು ಬರಿತಾನೆ ಇರ್ಬೋದು. ಸೊ ಎಕ್ಸಾಮ್ 2 ಅಲ್ಲಿ ನಿಮಗೆ 75+ ಬರಬೇಕು ಅಂತಂದ್ರೆ ಈ ವಿಡಿಯೋನ ಕರೆಕ್ಟ್ ಆಗಿ ನೋಡ್ಕೊಂಬಿಡಿ. ಎಷ್ಟೊಂದು ಕ್ವೆಶನ್ಸ್ ನಾನು ನಿಮ್ಗೋಸ್ಕರ ತಂದಿದ್ದೀನಿ. ಇದ್ರ PDF ಕೂಡ ನಾವು ನಮ್ಮ ವಾಟ್ಸ್ಆ್ಯಪ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀವಿ. ಸೊ ಯಾವ್ಯಾವ ಚಾಪ್ಟರ್ ಅಲ್ಲಿ ಯಾವ್ಯಾವ ತರ ಕ್ವೆಶನ್ ಬರ್ಬೋದು, ಮಾರ್ಕ್ಸ್ ವೈಸ್ ಯಾವ ತರ ಕ್ವೆಶನ್ ಬರ್ಬೋದು ಅಂತ ಎಲ್ಲ ಈ PDF ಅಲ್ಲಿ ನಾನು ಆಡ್ ಮಾಡಿದ್ದೀನಿ. ನೋಡ್ತಾ ಇರಿ. ಪಾಲಿನಾಮಿಯಲ್ಸ್ ಇಂದ ಗ್ರಾಫ್ ಮೇಲೆ, ಝೀರೋಸ್ ಮೇಲೆ ಕ್ವೆಶನ್, ಡಿಗ್ರಿ ಮೇಲೆ ಕ್ವೆಶನ್ ಆಗಿರ್ಬೋದು, ಪ್ರೊಬಾಬಿಲಿಟಿ ಮೇಲೆ ಬೇಸಿಕ್ ಕ್ವೆಶನ್, ಫಾರ್ಮುಲಾ ಮೇಲೆ, ಅದರ ಡೆಫಿನೇಷನ್ ಮೇಲೆ ಕ್ವೆಶನ್, ಲೀನಿಯರ್ ಇಕ್ವೇಶನ್ಸ್ ಅಂತ ಬಂದ್ರೆ ಅದರಲ್ಲಿ ಪ್ಯಾರಲಲ್, ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಎಷ್ಟು ಸೊಲ್ಯೂಷನ್ ಇದೆ ಅಥವಾ ಅದರ ರೇಷಿಯೋ ಏನು ಅದ್ರ ಮೇಲೆ ಕ್ವೆಶನ್, ಅನ್ನೋನ್ ಕ್ವಾಂಟಿಟಿ ಕಂಡುಹಿಡಿಯುವಂತ ಕ್ವೆಶನ್. ಅದಾದ್ಮೇಲೆ ಡಿಗ್ರಿ ಹೇಳಿದೆ ನಿಮಗೆ, ಡಿಗ್ರಿ ಮೇಲೆ ಕ್ವೆಶನ್ ಬರುತ್ತೆ ಅಂತ. ಟ್ರಿಗ್ನೋಮೆಟ್ರಿ ಬಂದ್ರೆ ಅದರಲ್ಲಿ ಸಿಂಪಲ್ ರೇಷಿಯೋ ಮೇಲೆ, ಸಿಂಪಲ್ ರಿಲೇಷನ್ ಮೇಲೆ ಕ್ವೆಶನ್ ಇರುತ್ತೆ. ರೆಸಿಪ್ರೋಕಲ್ ಆಗಿರ್ಬಹುದು, ಟ್ಯಾನ್ ಕಾಸ್ ಸೈನ್ ಮೇಲೆ ರಿಲೇಷನ್ ಇರಬಹುದು, ಅಥವಾ ಐಡೆಂಟಿಟಿ ಇರಬಹುದು. ಕ್ವಾಡ್ರಾಟಿಕ್ ಇಕ್ವೇಶನ್ ಬಂದ್ರೆ ಅದರ ಸ್ಟ್ಯಾಂಡರ್ಡ್ ಫಾರ್ಮ್ ಮೇಲೆ ಕ್ವೆಶನ್ ಆಗಿರಬಹುದು. ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್, ಕೋಆರ್ಡಿನೇಟ್ ಜಾಮೆಟ್ರಿ ಬಂದಾಗ ನೋಡ್ಕೊಳ್ಳಿ, ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಕೂಡ ಕೊಡಬಹುದು. ಸಿಂಪಲ್ ಆಗಿರುವಂತ ಕ್ವೆಶನ್ ಇದ್ರೂ ಕೂಡ ನೀವು ಆರಾಮಾಗಿ ಅಲ್ಲಿ 50+ ಸ್ಕೋರ್ ಮಾಡಬಹುದು. ಸೊ ನೋಡ್ಕೋತಾ ಇರಿ. LCM HCF ಮೇಲೆ ರಿಲೇಷನ್ ಆಗಿರಬಹುದು. ಹೇಳಿದೀನಿ, ರಿಪೀಟೆಡ್ ಕ್ವೆಶನ್ಸ್ ತುಂಬಾ ಬರುತ್ತೆ. ಫಸ್ಟ್ ಆಫ್ ಆಲ್ ಎಲ್ಲಾ ಚಾಪ್ಟರ್ ಅಲ್ಲಿ ಬೇಸಿಕ್ಸ್ ಕ್ವೆಶನ್ಸ್ ಬರಲಿ ನಿಮಗೆ. ಅಂದ್ರೆ ಎಲ್ಲಾ ಫಾರ್ಮುಲಾ ಬೇಸಿಕ್ಸ್ ಮೇಲೆ ಕ್ವೆಶನ್, ಡೆಫಿನೇಷನ್ ಮೇಲೆ ಕ್ವೆಶನ್ ಬಂದಾಗ ಅದಿಷ್ಟು ನೀವು ಸಾಲ್ವ್ ಮಾಡ್ತಾ ಹೋದ್ರೆ 50 ಮಾರ್ಕ್ಸ್ ನೀವು ಆರಾಮಾಗಿ ಮಾಡ್ತೀರಾ. ಇನ್ನು ಮುಂದಿಂದು 25+ ಮಾಡಬೇಕು ಅಂತಂದ್ರೆ ಸ್ವಲ್ಪ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್, ಅಪ್ಲಿಕೇಶನ್ ಕ್ವೆಶನ್ ಪ್ರಾಬ್ಲಮ್ಸ್ ಮಾಡಬೇಕಾಗುತ್ತೆ. ನೋಡಿ, ಇವೆಲ್ಲ ಸಿಂಪಲ್ ಕ್ವೆಶನ್ಸ್ ಆಗಿದೆ, ಎಲ್ಲಾನು ಸಿಂಪಲ್ ಕ್ವೆಶನ್ಸ್ ಆಗಿದೆ, ಬೇಸಿಕ್ ಕ್ವೆಶನ್ಸ್ ಆಗಿದೆ. ಯಾವ ಕಷ್ಟ ಇಲ್ಲ ಈ ಕ್ವೆಶನ್ಸ್ ಅಲ್ಲಿ. ನೋಡ್ತಾ ಇದ್ದೀರಾ? ಇಲ್ಲಿ ನೋಡ್ತೀರಾ, ಈ ಕ್ವೆಶನ್ ಬಂದಾಗ ನಿಮ್ಗೆ ಅನಿಸ್ಬೋದು ಅಯ್ಯೋ ಇದೇನಾಯ್ತು ಅಂತ ಅನ್ಕೋತಿರ್ಬೋದು. ಕಷ್ಟ ಇಲ್ಲ ಈ ಕ್ವೆಶನ್ ಕೂಡ. ಜಾಮೆಟ್ರಿಲಿ ಅಬ್ಸರ್ವೇಷನ್ ಬೇಕು ನಿಮ್ಗೆ, ಥಿಯರಮ್ಸ್ ಬೇಕು, ಥಿಯರಮ್ಸ್ ಇನ್ ಅಪ್ಲಿಕೇಶನ್ ಮೇಲೆ ಕ್ವೆಶನ್ ಅಂತ ಹೇಳಿದೀನಿ. ಎಲ್ಲಾದ್ರೂ ಸ್ವಲ್ಪ 50 ಮಾರ್ಕ್ಸ್ ಅಲ್ಲಿ ನೀವು ಬೇಸಿಕ್ ಫಾರ್ಮುಲಾ, ಡೆಫಿನೇಷನ್ಸ್, ಥಿಯರಮ್ಸ್ ಅಂಡ್ ಪ್ರೂಫ್ಸ್, ಫಿಕ್ಸ್ಡ್ ಕ್ವೆಶನ್ಸ್ ಇಂದ ನೀವು ಮಾಡ್ಕೋಬಹುದು. ಫಿಕ್ಸ್ಡ್ ಕ್ವೆಶನ್ಸ್ ಆಲ್ರೆಡಿ ನೀವು ಕೊಟ್ಟಿದ್ದೀನಿ. 75+ ಅಲ್ಲೂ ಕೂಡ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಕೆಲವೊಂದಿಷ್ಟು ಫಿಕ್ಸ್ ಕ್ವೆಶನ್ಸ್ ಇರ್ತವೆ ಅಂತ. ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಸರ್ಫೇಸ್ ಏರಿಯಾ, ವಾಲ್ಯೂಮ್ ಮೇಲೆ ಕ್ವೆಶನ್ನು, ಮಿಡ್ ಪಾಯಿಂಟ್ ಫಾರ್ಮುಲಾ ಮೇಲೆ ಕ್ವೆಶನ್ನು, AN SN ಮೇಲೆ ಕಂಪ್ಲೀಟ್ಲಿ ಡೈರೆಕ್ಟ್ ಫಾರ್ಮುಲಾ ಹಾಕುವಂತ ಕ್ವೆಶನ್. ನೋಡ್ತಾ ಇರ್ರಿ, ಡೈರೆಕ್ಟ್ ಕ್ವೆಶನ್ ಕೂಡ ಕೊಡ್ತಾರೆ. ಬೇಸಿಕ್ ಡೆಫಿನೇಷನ್ ಮೇಲೆ ಕ್ವೆಶನ್ಸ್ ಕೊಡ್ತಾರೆ. ಈ ಫಾರ್ಮುಲಾ ನೋಡಿ, ಇದ್ರ ಮೇಲೆ ಕ್ವೆಶನ್ ಇದೆ. ಎಲ್ಲ ಬೇಸಿಕ್ ಕ್ವೆಶನ್ ಆಗಿದ್ದಲ್ಲೂ ಮಕ್ಕಳೇ ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು. ನೀವು ಮಾರ್ಕ್ಸ್ ಸ್ಕೋರ್ ಆಗಬೇಕು ಅಂತಂದ್ರೆ, ನಿಮ್ಗೆ ಮಾರ್ಕ್ಸ್ ಸ್ಕೋರ್ ಆಗ್ಬೇಕು ಅಂತಂದ್ರೆ ಅದಿಷ್ಟು ಸಾಲಲ್ಲ. ಮಾರ್ಕ್ಸ್ ಸ್ಕೋರ್ ಆಗ್ಬೇಕಂದ್ರೆ ಅದಿಷ್ಟು ಸಾಲಲ್ಲ. ಅಪ್ಲಿಕೇಶನ್ ಕ್ವೆಶನ್ ಈ ತರ ನೋಡ್ಕೋಬೇಕು, ಯಾವ ತರ ಅಪ್ಲಿಕೇಶನ್ ಕ್ವೆಶನ್ಸ್ ಇದೆ ನಿಮ್ಗೆ ಅಂತ. ಸಾಕಷ್ಟು ಕ್ವೆಶನ್ ಇದೆ ಈ PDF ಅಲ್ಲಿ. ಮಾರ್ಕ್ಸ್ ವೈಸ್ ನಾನು ನಿಮ್ಗೆ ಆಡ್ ಮಾಡಿದೀನಿ. ನೋಡ್ತಾ ಇರಿ, ತುಂಬಾ ಈಸಿ ಕ್ವೆಶನ್ಸ್ ಇದೆ, ವರ್ಡ್ ಪ್ರಾಬ್ಲಮ್ಸ್ ಮೇಲೂ ಕ್ವೆಶನ್ಸ್ ಇದೆ, ಅಪ್ಲಿಕೇಶನ್ ಕ್ವೆಶನ್ ಕೂಡ ಹಾಕಿದೀನಿ. ಹೇಳಿದೆ ನಿಮ್ಗೆ, ಬೇಸಿಕ್ ಫಾರ್ಮುಲಾ ಮೇಲೆ ಕ್ವೆಶನ್ ಬಂದಿರುವಂತ ಕ್ವೆಶನ್ ಎಕ್ಸಾಮ್ ಅಲ್ಲಿ. ಅಪ್ಲಿಕೇಶನ್ ಕ್ವೆಶನ್ಸ್ ಎಲ್ಲ ಮಾಡಬೇಕು ಅಂತಂದ್ರೆ ಮಕ್ಕಳೇ ನೀವು ಸಾಲ್ವ್ ಮಾಡಬೇಕಾಗಿರೋದು ಹೆಂಗೆ ಅಂತಂದ್ರೆ, ನಿಮ್ಮ ಟೆಕ್ಸ್ಟ್ ಬುಕ್, ನಿಮ್ಮ LBA ಪ್ರೀವಿಯಸ್ ಇಯರ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿ ಅಂತ ಅದೆಲ್ಲ ಕಂಪೈಲ್ ಮಾಡಿ ನಾನು 75+ಗೆ ಅಂತ ಈ ವಿಡಿಯೋ ನಿಮ್ಗೋಸ್ಕರ ತಂದಿದ್ದೀನಿ. ಈ PDF ನಿಮ್ಗೋಸ್ಕರ ತಂದಿದ್ದೀನಿ. ಸೊ ಈ PDF ನೋಡ್ಕೊಂಡು ಕಲಿತಾ ಇರಿ, ಆಯ್ತಾ? ಈ PDF ನೋಡ್ಕೊಳ್ಳಿ. ಈ PDF ನಿಮ್ಗೋಸ್ಕರ ನಾನು ರೆಡಿ ಮಾಡಿದ್ದೀನಿ. PDF ನಿಮಗೆ ಸಿಗುತ್ತೆ ನಮ್ಮ ವಾಟ್ಸ್ಆ್ಯಪ್ ಚಾನಲ್ ಅಲ್ಲಿ. ಇವೆಲ್ಲ ನೋಡ್ತಿರ್ಬೋದು, ಇದೇನು ಮ್ಯಾಮ್ ಚಿಕ್ಕ ನಮ್ಮ ಕ್ವೆಶನ್ಸೇ ಇದೆ, ದೊಡ್ಡ ಕ್ವೆಶನ್ಸ್ ಎಲ್ಲಿ ಇದೆ? ಎಲ್ಲಾ ತರ ಕ್ವೆಶನ್ಸು ಇದೆ, ಎಲ್ಲ ಮಾರ್ಕ್ಸ್ ವೈಸ್ ಕ್ವೆಶನ್ಸ್ ಇದೆ. 2 ಮಾರ್ಕ್ಸ್ ಆಯ್ತಾ, 3 ಮಾರ್ಕ್ಸ್ ಕ್ವೆಶನ್ಸ್ ಕೂಡ ಬಂತು ನೋಡಿ. ವೆರೈಟಿ ಕ್ವೆಶನ್ಸ್ ಈ PDF ಅಲ್ಲಿ ನಿಮಗೆ ಸಿಗುತ್ತೆ. ಪ್ರಾಕ್ಟೀಸ್ ಮಾಡ್ಕೊಳ್ಳೋಕೆ ಈ PDF ನಿಮಗೆ ಬೇಕೇ ಬೇಕು, ಕಂಪಲ್ಸರಿ. ಆಮೇಲೆ ನೋಡಿದ್ರಾ ಎಷ್ಟು ಇಂಪಾರ್ಟೆಂಟ್ ಕ್ವೆಶನ್ನು, ರಿಪೀಟ್ ಆಗಿರುವಂತ ಕ್ವೆಶನ್ನು. ಪ್ರೀವಿಯಸ್ ಇಯರ್ ಆಯ್ತು, ತುಂಬಾ ರಿಪೀಟ್ ಆಗಿದೆ. ನಿಮ್ಮ ಪ್ರಿಪರೇಟರಿಲೂ ರಿಪೀಟ್ ಆಗಿದೆ, ಮಾಡೆಲ್ ಪೇಪರ್ ಅಲ್ಲೂ ಬಂದಿದೆ. ವರ್ಡ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಪ್ರತಿ ಚಾಪ್ಟರ್ ಅಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ ಸಾಲ್ವ್ ಮಾಡ್ತಾ ಹೋದಾಗ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ. ಎಲ್ಲಾ ಕ್ವೆಶನ್ಸ್ ನ ಕಂಪೈಲ್ ಮಾಡಿ ಈ PDF ಅಲ್ಲಿ ಹಾಕಿದೀನಿ. ಎಷ್ಟು ವೆರೈಟಿ ಕ್ವೆಶನ್ಸ್ ಇದ್ರೂ ಪರವಾಗಿಲ್ಲ, ನಮ್ಮ ಹುಡುಗರು ಮಾಡ್ತಾರೆ ಅಂತ ಗೊತ್ತು. ನಮ್ಮ ಹುಡುಗರು ಸಾಲ್ವ್ ಮಾಡ್ತಾರೆ ಅಂತಂದ್ರೆ ಈ ಎಲ್ಲಾ ಕ್ವೆಶನ್ಸ್ ನೀವು ಸಾಲ್ವ್ ಮಾಡಿದಿರಿ ಅಂತ ಅರ್ಥ, ರೈಟ್? ನೋಡ್ಕೊಳ್ಳಿ ಎಲ್ಲಾ ಕ್ವೆಶನ್ಸ್ ನ. ಎಷ್ಟೊಂದು ಕ್ವೆಶನ್ ನಿಮ್ಗೋಸ್ಕರ ಹಾಕಿದೀನಿ, ಎಲ್ಲ ವೆರೈಟಿ ಕ್ವೆಶನ್ಸ್ ತಂದಿದ್ದೀನಿ. ಸೊ ಯಾವನ್ನೂ ಮಿಸ್ ಮಾಡಬೇಡಿ. ಇಷ್ಟೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಪ್ಯಾಟರ್ನ್ ಗೊತ್ತಾಗುತ್ತೆ. ಪ್ಯಾಟರ್ನ್ ಗೊತ್ತಾದ್ರೆ ಏನ್ ಮಾಡ್ತೀರಾ? ಪ್ಯಾಟರ್ನ್ ಗೊತ್ತಾದ್ರೆ ಆರಾಮಾಗಿ ನೀವು ಯಾವುದೇ ತರ ಕ್ವೆಶನ್ಸ್ ನ ಸಾಲ್ವ್ ಮಾಡ್ಬೋದು. ನೋಡಿ, ಎಲ್ಲಾ ಚಾಪ್ಟರ್ ಇಂದ ಇದೆ. 5 ಮಾರ್ಕ್ಸಿನ ಕ್ವೆಶನ್ಸ್ ಇದೆ, 4 ಮಾರ್ಕ್ಸಿನ ಕ್ವೆಶನ್ಸ್ ಇದೆ,
3 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲ ಕ್ವೆಶನ್ಸನ್ನು ನಾನು ಆ್ಯಡ್ ಮಾಡಿದ್ದೀನಿ. ಸೊ ಹಾಗಾಗಿ ಮಕ್ಕಳೇ ಮರಿಬೇಡಿ ಈ PDF ನ ಡೌನ್ಲೋಡ್ ಮಾಡಲಿಕ್ಕೆ ಜಾಯಿನ್ ಅವರ್ ವಾಟ್ಸ್ಆ್ಯಪ್ ಚಾನಲ್, ರೈಟ್? ನಿಮಗೆ ಬಯೋದಲ್ಲಿ ವಾಟ್ಸ್ಆ್ಯಪ್ ಚಾನಲ್ದು ಲಿಂಕ್ ಸಿಗುತ್ತೆ. ಈ PDF ಕೂಡ ಅಲ್ಲೇ ನಾವು ಶೇರ್ ಮಾಡ್ತೀವಿ. ನಿಮ್ಮ ಎಕ್ಸಾಮ್ 2ಗಾಗಿ ನಾವು ಕ್ಲಾಸಸ್ನ ಅರೇಂಜ್ ಮಾಡಿದ್ದೀವಿ. ಆ ಕ್ಲಾಸಸ್ನ ದಯವಿಟ್ಟು ನೋಡಿ, ಮರೆಯಕ್ಕೆ ಹೋಗ್ಬೇಡಿ. PYQs ಡಿಸ್ಕಷನ್ ಆಗಿದೆ, ಆಲ್ರೆಡಿ ಒಂದು ಕಂಟಿನ್ಯೂಸ್ ಮ್ಯಾರಥಾನ್ ಕೂಡ ಮಾಡಿದ್ದೀನಿ. ಸೊ ದಯವಿಟ್ಟು ಆ ಸೆಷನ್ಸ್ನ ನೋಡಿ. ನೆನ್ನೆ ಒಂದಾಗಿತ್ತು PYQಸ್ದು, ಮಂಡೇ ಒಂದಾಗಿತ್ತು. ಅವೆರಡೂ ಕಂಪಲ್ಸರಿ ನೋಡಲೇಬೇಕು, ರೈಟ್? ಮಂಡೇ ಆ್ಯಂಡ್ ಥರ್ಸ್ಡೇ. ಆ್ಯಂಡ್ ಆಲ್ಸೋ ಅಪ್ಕಮಿಂಗ್ ನಿಮ್ಮ ಎಕ್ಸಾಮ್ ಹಿಂದಿನ ದಿನ ಕೂಡ ನಾವು ಮ್ಯಾರಥಾನ್ನ ಮಾಡ್ತೀವಿ. ಸೊ ಡು ನಾಟ್ ಮಿಸ್ ದೋಸ್ ಇಫ್ ಯು ರಿಯಲಿ ವಾಂಟ್ ಟು ಸ್ಕೋರ್ 75+ ಇನ್ ಯುವರ್ ಎಕ್ಸಾಮ್. ಇನ್ನೂ 5 ಮಾರ್ಕ್ಸ್ನ ನಿಮಗಾಗೆ ಬಿಟ್ಟಿದ್ದೀನಿ, ನಿಮ್ಮ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ನಾವು ಎಷ್ಟೇ ಹೇಳ್ಕೊಡ್ಬೋದು, ಯು ನೀಡ್ ಟು ಹ್ಯಾವ್ ದಟ್ ಸ್ಟ್ರೆಂತ್ ಟು ಸಾಲ್ವ್ ಆಲ್ ದೋಸ್ ವೆರೈಟೀಸ್ ಆಫ್ ಕ್ವೆಶನ್. ಪೀಸ್ ಆಫ್ ಮೈಂಡ್ ಇರಬೇಕು ನಿಮಗೆ, ನಿಮ್ಮ ಏನಂತಾರಲ್ಲ ಅನಾಲಿಟಿಕಲ್ ಥಿಂಕಿಂಗು ಬೇಕಾಗತ್ತೆ. ಸೊ ದಾಟ್ಸ್ ದ ರೀಸನ್ ಐ ಆಮ್ ಟೆಲಿಂಗ್ ಯು, ಆಸ್ ಮಚ್ ಆಸ್ ಯು ಪ್ರಾಕ್ಟೀಸ್, ಇಷ್ಟು ಕ್ವೆಶನ್ಸ್ ಪ್ರಾಕ್ಟೀಸ್ ಆದಮೇಲೆ ನಿಮ್ಗೆ ಎಷ್ಟು ಸ್ಕೋರ್ ಬರ್ಬೋದು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋಗೆ ಬಂದು ವಾಪಸ್ ಹೇಳಿ ಈ PDF ಇಂದ ಎಷ್ಟು ಕ್ವೆಶನ್ಸ್ ಬಂದಿದೆ ಅಂತ ಕೂಡ ನನಗೆ ತಿಳಿಸಿ. ಎಕ್ಸಾಮ್ ಆದಮೇಲೆ ವಾಪಸ್ ಬಂದು ಕಾಮೆಂಟ್ ಮಾಡಿ. ಆಲ್ ರೈಟ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್.